ಅಹಿಂದ ಅನ್ನೋ ಒಂದು ಕಾನ್ಸೆಪ್ಟ್ ಹೆಂಗೆ ಶುರು ಆಯಿತು? ನಾವೆಷ್ಟು ಸ್ಥಾನಗಳು ತಗೋಬೇಕಂಗಾದ್ರೆ ನಮ್ಗೆ ಯಾಕೆ ಒಂದು ಸ್ಥಾನನೂ ಇಲ್ಲ? ಸಿದ್ದರಾಮಯ್ಯನವರು ಅದನ್ನು ಬಳಸ್ಕೊಂಡು ಅಹಿಂದ ಇವುಗಳನ್ನ ಮಾಡೋಕ್ಕೆ ಶುರು ಮಾಡಬೇಕು. ಮುಂದಿನ ಪೀಳಿಗೆಗೆ ಇದು ಯಾವ ರೀತಿ ಅದನ್ನ ಶಕ್ತಿನ ನೀವು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಾ? ಅವರು ಅಧಿಕಾರ ವಹಿಸ್ಕೊಂಡ್ಮೇಲೆ ಅಹಿಂದ ಅನ್ನೋ ಕೂಡ ಅದ್ರ ಜೊತೆಲೆ ಬೆಳೆಸಬೇಕಾಗಿತ್ತು. ಎಷ್ಟು ಜನ ಬ್ಯಾಕ್ ಕ್ಲಾಸಸ್ MLAಗಳಿದ್ದಾರೆ? ನಾವಿವತ್ತು 2 ಕೋಟಿ ಇದ್ದೀವಿ ಅಂತ ಇಟ್ಕೊಂಡ್ರು ಕೂಡ ಎಷ್ಟು MLAಗಳಾಗಬೇಕಾಗಿದೆ? ನಮಗೆ ಪೊಲಿಟಿಕಲ್ ಪವರ್ ತಗೊಳ್ಳೋಕ್ಕೆ ಇದ್ದಂತಹ ಏಕೈಕ ಮಾರ್ಗ ಅದು. ಅವ್ರು ಕಳ್ಕೊಂತ ಇದ್ರೆ ಯಾಕೆ ನಮ್ಮಲ್ಲಿ ಆ ರೀತಿ ಒಂದು ಸಂಘಟನೆ ಆಗ್ತಾ ಇಲ್ಲ? ನಮ್ಮ ಸಮಸ್ಯೆ ಇರೋದೇ ಸಂಘಟನೆ. ಅವರು ಮನಸ್ಸು ಮಾಡಿದ್ದು ಅಂತ ಹೇಳಿದ್ರೆ ಇವತ್ತು ಕೂಡ ಅಹಿಂದ ಚಳುವಳಿನ ಭಾಳ ಸ್ಟ್ರಾಂಗ್ ಆಗಿ ಕಟ್ಟುತ್ತೆ. ಅಹಿಂದಾಗಿ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿದ್ರೆ ಅಹಿಂದಿಂದ ಅವ್ರು ಲಾಭವನ್ನು ಪಡ್ಕೊಂಡಿರ್ತಾರೆ, ಆದ್ರೆ ಅಹಿಂದಾಗಿ ಏನು ಕೊಡೋಕೆ ರೆಡಿ ಇರಲ್ಲ. 3 Tಗಳಿದ್ರೆ ಅಹಿಂದಾನೇ ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಡೆವಲಪ್ ಆಗ್ತಾರೆ. ನಾನು ನೇರವಾಗಿ ಹೇಳಬೇಕು ಅನ್ನೋದಾದ್ರೆ ಅವ್ರು ಹಿಂದೂಯಿಸಮ್ ಅಲ್ಲ, ಅದು ಬ್ರಾಹ್ಮಣಿಸಮ್. ಹಿಂದುಳಿದವ್ರದಲ್ಲಿ ದಲಿತರಲ್ಲಿ ನಮ್ಗಂತ ಕಲ್ಚರಲ್ ರೂಟ್ಸ್ ಅಥವಾ ಅವ್ರಿಗೆ ಇತಿಹಾಸನೇ ಇಲ್ವಾ ಸರ್? ಖಂಡಿತ ನಮ್ಮ ಇತಿಹಾಸ ನಮಗೆ ಭಾಳ ರಿಚ್ ಅಂತ ಅನಿಸೇ ಇಲ್ಲ. ನಿಮ್ಮ ಪ್ರಕಾರ ಜಾತಿ ಗಣತಿ ಮಾಡೋದು ಸರಿನೋ ತಪ್ಪು? ರೋಗ್ಯ ಒಂದು ಮಾತು ಹೇಳ್ತಾರೆ, ಕ್ಯಾಸ್ಟ್ ಈಸ್ ಎ ರಿಯಾಲಿಟಿ, ಇಟ್ ನೆವರ್ ಲಿಕ್ವಿಫೈಸ್, ಇಟ್ ಆಲ್ವೇಸ್ ಕ್ರಿಸ್ಟಲೈಸಸ್. ಅದು ಯಾವಾಗಲೂ ಹರಳುಗಟ್ತಾ ಇರುತ್ತೆ ಹೊರತು ಅದು ನೀರಾಗಿ ಹರಿಯಲ್ಲ.